ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಹೊಸ ವ್ಲಾಗ್ ಮಾಡ್ತಾ ಇದ್ದೀವಿ. ಹೊಸ ವ್ಲಾಗ್ ಏನ್ ಸ್ಪೆಷಲ್ ಅಪ್ಪ ಅಂದ್ರೆ, ಇವತ್ತು ಇದಿರೋದ್ರಿಂದ ಏನು ಅಂತ ಅಂದ್ರೆ ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ಇವತ್ತು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಅಪ್ಪಂಗೂ ಅಮ್ಮಂಗೂ ಸರ್ಪ್ರೈಸ್. ಅಪ್ಪ ನೋಡ್ತಾ ಇದ್ದೀರಾ? ನೋಡ್ತಾ ಇದೀವಾ ಮಂಜು? ಇಲ್ಲಿ ಇಲ್ಲಿ ಆಯ್ತು ಆಯ್ತು ಆಯ್ತು, ಸುಮ್ನಿರೋ ಎಲ್ಲ ನೋಡಿ ಫುಲ್ ಖುಷಿ. ತಗೊಳ್ಳೋ ಸಮ, ನಿಮ್ಮ ಅಜ್ಜಿ ಕೊಡೋ, ತಗೋ ನಿಮ್ಮ ಅಜ್ಜಿ ಕೊಡೋ, ಸರಿಯಾಗಿ ಕೊಡಿ. ಬಲ್ಗೈ ಕೊಡು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಹೇಳು, ಬಲ್ಗೈ ಕೊಡು. ನಿಂಗೆ ಎಲ್ಲರಿಗೂ ಥ್ಯಾಂಕ್ ಯು. ಅದು ಏನು ಸಿಲ್ಕಿ ಚಾಕ್ಲೇಟ್. ಮಂಜಪ್ಪ ನೋಡವ, ನಿನ್ ಮಗಳು ಚಾಕ್ಲೇಟ್ ಕೊಟ್ಟವಳೆ. ಇಲ್ಲಿ ನೋಡವ. ಚಿನ್ನ, ಅಜ್ಜಿಗೆ ಏನ್ ಹೇಳ್ಬೇಕು? ಕುತ್ಕೋ, ಹೇಳು ಅಜ್ಜಿಗೆ, ಹೇಳು. ಥ್ಯಾಂಕ್ ಯು ಸಮು, ಐ ಲವ್ ಯು 3. ಬನ್ನಿ ಈ ಕಡೆ. ಓಕೆ ಎವ್ರಿವಾನ್, ಇಷ್ಟೊತ್ತಿಗೆ ಆಲ್ರೆಡಿ ನೀವು ನೋಡಿದೀರಾ ಅನ್ಸುತ್ತೆ. ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ನಾನು ಅಪ್ಪ ಅಮ್ಮಂಗೆ ಏನೋ ಮಾಡಿದ್ದೆ, ಬಟ್ ಸರ್ಪ್ರೈಸ್ ಅಷ್ಟು ಏನು ಆಗ್ಲಿಲ್ಲ. ಓಕೆ ಓಕೆ ಬಂತು. ಬಟ್ ಸ್ಟಿಲ್ ಚಿನ್ನೋ, ಅಜ್ಜಿಗೆ ಹಿಂಸೆ ಕೊಡ್ಬೇಡ, ಸೈಡ್ ಅಲ್ಲಿ ಕುತ್ಕೋ. ಓಕೆ, ನೋಡಿ ಕೆಂಪು ಸ್ಟೂಲ್ ತಗೋಬಹುದು, ಕುತ್ಕೊಂಡು. ನೀರ್ ಮನೆ ಎಲ್ಲ ಅಡ್ಗೆ ಮನೆ ಮಗ ಅವ್ನ್ ಬೇರೆ ತೊಂದ್ರೆ. ಸೊ ಇವತ್ತು ಏನ್ ಮಾಡೋಣ ಅಂತ ಅನ್ಕೊಂಡಿದೀವಿ ಅಂತ ಅಂದ್ರೆ, ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ಬಿಡ್ತೀನಿ. ವ್ಯಾಲೆಂಟೈನ್ಸ್ ಡೇ ಅಪ್ಪ ಅಮ್ಮಂಗ್ ಸೆಲೆಬ್ರೇಟ್ ಮಾಡಿ ಅಡ್ಗೆ ಮನೆ ಕೆಂಪು ಇರಿಪ್ಪ, ಇರಿ ಆಚೆ ಅಂತ ನಮ್ಗೆ ಹೇಳೋಷ್ಟೊತ್ತಿಗೆ ಹಿಂಸೆ ಕೊಡ್ತಾರೆ. ಸೈಡಿಗೆ ಆಯ್ಕೋ ಅಜ್ಜಿ, ಮಧ್ಯೆ ಕಕ್ಕಮ್ಮನ್ಗೆ ನೀವು ಕಾಣಿಸಲ್ಲ. ಬಾರ ಈ ಕಡೆ ಜಾಣಿ, ಶಿಸ್ತಲ್ ಕುತ್ಕೋ. ಸರಿ ಕುತ್ಕೋ. ಸರಿ, ಮುಗೀತಾ? ಸೊ ನಮ್ಗೆ ಇವತ್ತು ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನ. ಸೊ ಪ್ರೇಮಿಗಳ ದಿನ ಅಂತ ಅಂದ್ರೆ ನಾವು ಬರೀ ಲೈಕ್ ಈಗ ಹಸ್ಬೆಂಡ್ ವೈಫ್ ಮತ್ತೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಥವಾ ಲವ್ವರ್ಸ್ ಇಷ್ಟಕ್ಕೆ ಸೀಮಿತವಾಗಿರೋದು ನಂಗೆ ಪರ್ಸನಲಿ ಇಷ್ಟ ಆಗಲ್ಲ. ನನಗೆ ನಾವ್ ಯಾರ್ಯಾರು ಪ್ರೀತಿಸ್ತೀವಿ ಅವ್ರೆಲ್ಲರಿಗೂ ಇನ್ಕ್ಲೂಡ್ ಮಾಡ್ಕೋಬೇಕು ವ್ಯಾಲೆಂಟೈನ್ಸ್ ಡೇಗೆ ಅಂತ ಇಷ್ಟ. ಆಬ್ವಿಯಸ್ಲಿ ಫಸ್ಟ್ ನಮ್ಮ ಅಪ್ಪ ಅಮ್ಮ, ನನ್ ಮಗ, ನಮ್ಮ ಮನೆಯವರು, ನನ್ನ ತಂಗಿಯವರು, ಇವರೆಲ್ಲರೂ ನಮ್ಮ ಫ್ಯಾಮಿಲಿ ಪಾರ್ಟ್. ಸೊ ಇವರೆಲ್ಲರಿಗೂ ವ್ಯಾಲೆಂಟೈನ್ಸ್ ಡೇಲಿ ನಾನು ವಿಶ್ ಮಾಡ್ತೀನಿ, ಗಿಫ್ಟ್ ಕೊಡಿಸ್ತೀನಿ ಆದಷ್ಟು. ನಮ್ಮಮ್ಮ ನಮ್ಮನ್ನ ಸಾಕಿರೋದು ಹಂಗೇನೆ, ಎಲ್ಲಾ ಬಾಂಡಿಂಗ್ ಇದ್ರಲ್ಲೇ ನಮ್ಮನ್ನ ಬೆಳೆಸಿರೋದು. ಅದಕ್ಕೇನೆ ಅಪ್ಪ ಅಮ್ಮಂಗೆ ಈ ಸರ್ಪ್ರೈಸ್ ವ್ಯಾಲೆಂಟೈನ್ಸ್ ಡೇಗೆ. ಗೊತ್ತಾಯ್ತಾ ಸಮ್ಮ? ಓಕೆ, ಈ ಸಮ್ಮ ಅಪ್ಪಾಜಿಗೂ ಸರ್ಪ್ರೈಸ್ ಇದೆ. ಬಟ್ ಸಮ್ಮ ಅಪ್ಪಾಜಿಗೆ ನಾವು ಶಿವಮೊಗ್ಗ ಹೋಗೋದು ನೈಟ್ ಆಗಿ ಹೋಗುತ್ತೆ, ಅವಾಗ ಕೊಡ್ತೀನಿ. ಬಟ್ ಈ ವ್ಲಾಗ್ ಮುಗಿಯೋ ಅಷ್ಟೊತ್ತಿಗೆ ಈ ವ್ಲಾಗ್ ಅಲ್ಲಿ ಎಂಡಿಗೆ ಅದನ್ನು ಆಡ್ ಮಾಡಿರ್ತೀನಿ. ಓಕೆ ಓಕೆ, ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ಲಿ ನಾವ್ ಏನನ್ನ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಮಂಜಪ್ಪಂದು ಮತ್ತೆ ಅಮ್ಮಂದು ಲೈಫ್ ಬಿಫೋರ್ ಆಕ್ಸಿಡೆಂಟ್ ಡಿಸ್ಕಸ್ ಮಾಡ್ತೀವಿ. ನಮ್ಮ ಅಪ್ಪ ಅಮ್ಮಂದು ಲವ್ ಮ್ಯಾರೇಜ್ ಅಲ್ಲ, ನಮ್ಮ ಅಪ್ಪ ಅಮ್ಮಂದು ಪ್ಯೂರ್ ಅರೇಂಜ್ ಮ್ಯಾರೇಜ್. ಅಂದ್ರೂನುವೆ ಈಗ ಪ್ರೀತಿ ಇದ್ದೇ ಇರುತ್ತಲ್ವಾ. ನಮ್ಮಮ್ಮ ಸ್ವಲ್ಪ ಸ್ವಲ್ಪ ನಂಗೆ ಸ್ಟೋರೀಸ್ ಹೇಳಿದ್ದಾರೆ. ಆ ಸ್ಟೋರೀಸ್ ನ ಇವಾಗ ನಾನು ಕ್ವಶನ್ ಕೇಳ್ತಾ ಹೋಗ್ತೀನಿ, ನಮ್ಮಮ್ಮ ಹೇಳ್ತಾ ಹೋಗ್ತಾರೆ. ಸೊ ನಿಮ್ಗೆ ಅವ್ರ ಲೈಫ್ ಹೆಂಗಿರುತ್ತೆ ಬಿಫೋರ್ ಆಕ್ಸಿಡೆಂಟ್ ಅಂತ ಈ ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ಹೇಳ್ತೀವಿ. ಬನ್ನಿ, ವೆಲ್ಕಮ್. ಓಕೆ ಅಮ್ಮ, ಸ್ಟಾರ್ಟ್ ಮಾಡವ. ಅಮ್ಮ ಫಸ್ಟ್ ಅಪ್ಪ ನಿಮ್ಗೆ ನೋಡಕ್ ಬಂದಾಗ ನೀವು ಚೌಕಾಬಾರ ಆಡ್ತಿದ್ದೆ ಹೇಳಿ. ಮಂಜಪ್ಪ ನೋಡಕ್ ಬಂದಾಗ ಆ ಎದುರುಗಡೆ ಬರೀ ಜಗ್ತಿವಿ ಚೌಕಾಬಾರ ಆಡ್ತಾ ಇದ್ದು. ಅಜ್ಜಿಗ್ ಹೋಗ್ತಾ ಇದೆ, ಬಾಯ್ಲಿ ಬಾಯ್ಲಿ ಅಂತ. ಯಾಕೆಂದ್ರೆ ಬಾಯ್ಲಿ ಹೇಳ್ತೀನಿ ಅಂತ ಅದೇ. ಆಮೇಲೆ ಬಂದ್ಮೇಲೆ ಹುಡುಗ ಕಾಫಿ ಕೊಡು ಅಂತ ಯಾವಳಮ್ಮ ನೀನೇ ಕೊಡು ಅಂದ್ಬಿಟ್ಟು ನಾನು ಇದ್ ಮಾಡ್ಕೊಂಡು ಆಮೇಲೆ ನಾನೇ ಹೋಗ್ ಕೊಟ್ಟೆ. ಚಂದ್ರಣ್ಣವೇ ಮಂಜಪ್ಪನು ಬಂದಿದ್ರು. ಆಮೇಲೆ ಮಂಜಪ್ಪಿನ ಯಾವಾಗ ಬಂದ್ರು ಒಟ್ನಲ್ಲಿ ಏನೋ ಒಂದ್ ತೀಟ್ಲೆ ಮಾಡ್ತಾ ಇರುವೆ ಹೊರಗಡೆ ಬೇರೆಯವ್ರ ಮನೇಲಿ.
ಅಜ್ಜಿ ಕೂಗೋದು ಬೈಲಿ 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 ಅಂತ. ಸುಮ್ನಿರ್ಬೇಕು ಚಿನ್ನು. ಆಮೇಲೆ ಮದ್ವೆ ಫಿಕ್ಸ್ ಆದಾಗ ತಾತ ಒಂದ್ ಡೈಲಾಗ್ ಹೊಡಿಯೋದು ಅಂತ ಇದ್ರಲ್ಲ ನಾಗಮ್ಮಜ್ಜಿ ಹತ್ರ, ಅದ್ ಹೇಳಮ್ಮ ಚಿನ್ನು. ನೀನು ಕೆಳಗ್ ಕುತ್ಕೋ, ಇಲ್ಲ ನನ್ನ ಹತ್ರ ಬಂದ್ಬಿಡು ಚಿನ್ನು, ಬಂದ್ಬಿಡು ನನ್ನ ಹತ್ರ ಚಿನ್ನು. ಅಲ್ಲಿ ನೋಡ್ಕೊಂಡು ಇದ್ ಮಾಡೋದು. ಹೇಳಮ್ಮ. ಏನಿಲ್ಲ, ಇದು ಮಂಜಪ್ಪ ಹೊಲ ಒತ್ಲಿಸ್ಕೊಂಡವ್ರೆ ನೋಡ, ಅವ್ರು ಅಲ್ಲಿ ಬದ ಇದ್ ಮಾಡವ್ರೆ, ಇಲ್ಲಿ ಬದ ಕೊಚ್ಚವ್ರೆ ಅಂತ ಅಂದ್ರೆ ತಾತ ಹೇಳದಂತೆ ನಾಗಮ್ಮ ಕೈಲಿ, ಮಾಡ್ಕಳಿ ಅವ್ಳು ಬರೋ ಗಂಟ ಅಷ್ಟೇ, ಅವಳು ಬಂದ್ಮೇಲೆ ನಮ್ ಜಮೀನ್ ಮೇಲೆ ಕಾಗೆ ಹಾರಾಕೋಗ್ಬಿಡಕ್ಕ ಅವಳು, ನಾವ್ ಬರೋ ಗಂಟ ಮಾಡ್ಕಳಿ ಅಂತ ಇದ್ ಮಾಡೋದು. ನಾಗಮ್ಮಂಗೆ ಹೇಳ್ತಿತ್ತಂತೆ ಸಣ್ಣಜಯ. ಸೊ ಹಿಂಗೆ ನಮ್ಮ ಅಪ್ಪ ಅಮ್ಮಂದು ಮದ್ವೆ ಅರೇಂಜ್ ಮ್ಯಾರೇಜ್ ಫಿಕ್ಸ್ ಆಗಿದ್ದು. ಅದಾದ್ಮೇಲೆ ಆರೋಗ್ಯ ಏರುಪೇರುದು ಹೇಳಮ್ಮ. ಸ್ಟಾರ್ಟಿಂಗ್ ಮದ್ವೆ ದಿನ ನಾನೇ ಅನ್ಕೋತೀನಿ ಮೆರವಣಿಗೆ ಮಾಡ್ಬೇಕಾದ್ರೆ ಎಲೆದಲ್ಲಿ ಎತ್ಕೊಂಡಳಿಂದ ಎಲೆದಳಿಗ್ ಬಂದ್ ಇಳಿದ್ವಾ, ರಾಮಕೃಷ್ಣ ಮಾಮರ್ ಕಾರಲ್ಲಿ ತಂದ್ ಇಳಿಸಿದ್ರ, ಅದೆಲ್ಲ ಮೆರವಣಿಗೆ ಮಾಡಾರಲ್ವಾ, ಮೆರವಣಿಗೆ ಮಾಡ್ದಲೆ ಕಳಿಸ್ತಿತೆ ಇಲ್ಲ. ಅದ್ ಎಷ್ಟ್ 12 ಗಂಟೆ ರಾತ್ರಿ ಆಗಿ ಮನೆಗಳ ಗಾಡಿ ಕಟ್ಕೊಂಡು ಮೆರವಣಿಗೆ ಮಾಡೋರು. ನಾನ್ ಇಳಿಸ್ಬಿಟ್ಟು ಮಾಮರ್ನ ಈ ಕಡೆಗ್ ಬಂದ್ಮೇಲೆ ಅವ್ರು ಹೋಗ್ಬೇಕಿತ್ತು, ಅವ್ರು ಕಾರ್ ಹೊಂಟೋಯ್ತು ಊರ್ಗೆ. ನಂಗೆ ತಲೆನೋವು, ಅಂದ್ರೆ ನನ್ಗೆ ಆಲ್ರೆಡಿ ಆಗ ಸ್ವಲ್ಪ ತಲೆನೋವು ಬರೋದು, ಈಗ ಕಡಿಮೆ ಮಧ್ಯೆ ಎಲ್ಲ ಬರೋದು. ಆಗ ಮಂಜಪ್ಪ ನಂಗೆ ಯಾಕೋ ತಲೆನೋಯ್ತಾರೆ ಅಂದಿದ್ಕೆ ಮಾತ್ರೆ ತರ್ಸಿ, ಅದ್ ಯಾರೋ ಫ್ರೆಂಡ್ ಹುಡುಗರ ಕೈಲಿ ಕೊಡ್ತು, ನೀರ್ನು ತಂದ್ಕೊಟ್ರು. ಯಾರೋ ಸ್ಕೂಲ್ ಹತ್ರ ಇಳ್ಸಿದಿದ್ದು ನಮ್ಮ ಮಾತ್ರೆ ನಂಗೆ ಇದ್ ಮಾಡ್ದೆ. ಅಯ್ಯೋ ನಾನು ಹೋಗಿ ಆರೋಗ್ಯ ಏರುಪೇರಾಗಿರೋ ಕಟ್ಕೊಬಿಟ್ನಾಳಪ್ಪ, ಏನಪ್ಪಾ ಮುನ್ಕೆ ನನ್ ಗತಿ ಅಂತ ಅಂದಿತ್ತು. ಸರಿ, ಹಂಗು ಹಿಂಗು ಮದ್ವೆ ಆಯ್ತು. ಆಮೇಲೆ ನೀವ್ ಹೇಳುವ್ರಲ್ಲ, ಅಂದ್ರೆ ಅಪ್ಪ ಬೇಗ ಎದ್ದು ಎಲ್ಲಾ ಕೆಲ್ಸ ಮಾಡಿ, ಹೇಳಿ ಅದನ್ನ. ಏನಿಲ್ಲ, ನಾನು ಅಲ್ಲಿ ಚೆನ್ನಾಗಿದ್ ಬಂದಾಳಲ್ವಾ, ಇಲ್ಲಿ ಹೇಳಿಸ್ತಿದ್ದಿಲ್ಲ ನನ್ನ ಮಂಜಪ್ಪ. ದನ ಕರ ಎಲ್ಲ ಇದ್ದು ಎಲ್ಲ 5 ಗಂಟೆಗೆ ಎದ್ದು ಹೊರಗಡೆ ಕಟ್ಟಿ ತಪ್ಪೆ ತುಂಬಾ ಹಾಕಿ ತೋಟದ ತಕ್ಕ ಹೋಗ್ ಬಂದು ಇನ್ನು ಎದ್ದಿಲ್ವಾ ನೀನು, ಹೇಳು ಒಂಚೂರ ಕಾಫಿ ಕೊಡು ಅಂತ ಉಲ್ಟಾ ಭಾಷೆಲಿ ಪೀಕಾ ಕೊಡು ಹೇಳು ಅಂತ ತಮಾಷೆ ಮಾಡೋದು ಬಂದ್ವಿ. ಆಮೇಲೆ ಎದ್ದು ಕಾಫಿ ಮಾಡ್ಕೊಡ್ತಿದ್ದೆ ನಾನು ಸ್ಟಾರ್ಟಿಂಗ್ ಅಲ್ಲೆಲ್ಲ. ಆಮೇಲೆ ಅಪ್ಪ ನಿಮಗ್ ಬೈತಿದ್ ಒಂದೇ ಒಂದ್ ಬೈಗ್ಲ, ಪೊಲಿ ಬಡ್ಡಿದೆ ಅಂತ ಬೈಯೋದು. ಮಾತೈತ್ರಿ ನೀನು ಬೈಯಕ್ಕೂ ಬತ್ತಿತ್ತಿಲ್ಲ ಅವ್ರಿಗೆ, ಪೊಲಿ ಬಡ್ಡಿದೆ. ಆಮೇಲೆ ತೋಟದಲ್ಲಿ ಊಟ ತಗೊಂಡೋದಾಗ ಎಳೆ ಬಿಸ್ಲಲ್ವಾ, ಊಟ ನಾಷ್ಟ ತಗೊಂಡೋದ್ರೆ ನಾನು ನನ್ಗೆ ಸ್ವಲ್ಪ ಬೆವರು ಜಾಸ್ತಿ. ಇಲ್ಲಿ ಏನಾರು ಇದ್ರಲ್ಲಿ ಬೆವ್ರು ಹರಿತಾ ಇದ್ರೆ ಮೇಷ್ಟ್ರ ಮನೆ ತಿಂದು ಕಳ್ ಬೆವ್ರು ಹರಿತದೆ ನೋಡಿ, ಈಗ ಹೆಂಗ್ ಹರಿತದೆ ಕಳ್ ಬೆವ್ರು ಅಂತ ತಮಾಷೆ ಮಾಡೋದು. ನನ್ಗೇನಾರ ಬೆವ್ರು ಬಂದ್ರೆ ಕಳ್ ಬೆವ್ರು ಹರಿತಾವೆ. ನೀವೆಲ್ಲರೂ ನಮ್ಮ ಅಪ್ಪನ್ ನೋಡ್ಬೇಕು, ನಮ್ಮ ಅಪ್ಪನ ಎಕ್ಸ್ಪ್ರೆಷನ್ ನೋಡ್ತಾ ಇರ್ಬೇಕು. ಅಪ್ಪ ಅಮ್ಮ ಹೇಳ್ತಿರೋದೆಲ್ಲ ನಿಜನಾ? ನಿಜನಾ ಅಪ್ಪ ಅಮ್ಮ ಹೇಳ್ತಿರೋದು? ಸರಿ. ಆಮೇಲೆ ಇನ್ನೇನು ಅಂತ ಅಂದ್ರೆ, ಅಮ್ಮ ನೀವಷ್ಟು ಒರಟು, ನೀವಷ್ಟು ರಫು, ಅಪ್ಪ ಅಷ್ಟು ಸ್ಮೂತು, ಅದ್ ಹೆಂಗ್ ಅಡ್ಜಸ್ಟ್ ಆಯ್ತಮ್ಮ? ಅದೇ ಹೇಳೋದು, ಯಾರು ಎಷ್ಟೇ ಹೇಳ್ತಾ ಇದ್ರೆ ನಾವ್ ಯಾರ ಜೊತೆ ಇದೀವಿ ಅನ್ನೋದ್ರ ಮೇಲೆ ನಮ್ಮ ಒಳ್ಳೆತನ ಕೆಟ್ಟತನ ಇದಾಗುತ್ತೆ. ಹೆಂಗೆ ಅಂದ್ರೆ, ಈಗ ಅಪ್ಪಾಜಿನೂ ನನ್ನಷ್ಟೇ ಹೊರಟಾಗಿದ್ರೆ ಅದು ಫ್ಯಾಮಿಲಿನೇ ಉಳಿತಿರ್ಲಿಲ್ಲ. ಯಾಕೆ ಅಂದ್ರೆ ನಾನು ಹೊರಟು ಅವ್ರು ಹೊರಟು ಅಂದ್ರೆ ಏನಾಗದ ಹೇಳು, ಸುಮ್ನೆ ಮನ್ಸ್ ಬಂದ್ಬಿಡೋದು. ನಾನು ಎಷ್ಟೇ ಹೊರಡ್ತಾನೆ ತೋರ್ಸಿದ್ರೆ ಅವರು ರಿಪೀಟೇ ಮಾತಾಡದೆ ಹೋದಾಗ ಅದು ಹೊರಡ್ತಾನೆ ಎಲ್ಲಿ ಉಳ್ಕತ್ತದೆ. ನಾವ್ ಅವ್ರ ತರನೇ ಸಾಫ್ಟ್ ಕಾರ್ನರ್ ಆಗೇ ಆಯ್ತೀವಿ. ಆತರ ಇದ್ರ ಒಂದ್ ಜಗಳ ಆಗ್ಲಿ, ಒಂದ್ ಇನ್ನೊಂದಾಗ್ಲಿ, ಅವರು ಒಂದೇ ಅಂತಿದ್ದು, ನೀನ್ ವಿದ್ಯಾವಂತೆ, ನೀನ್ ಏನ್ ಹೇಳಂಗಿಲ್ಲ ಅನ್ನೋದು. ಅಲ್ಲಿ ನೋಡಪ್ಪ ಸೋಜಿ ಕಡೆಗ್ ನೋಡವ, ನೀನು ವಿದ್ಯಾವಂತೆ, ನಿಂಗೇನು ಹೇಳಂಗಿಲ್ಲ. ಆದ್ರೆ ಅವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ, ಯಾಕೆಂದ್ರೆ ಅವ್ರು ವಿದ್ಯಾವಂತರು. ಒಂದು ಅವ್ರಿಗೆ ಏಜ್ ಆಗಿದೆ, ಹಂಗಾಗಿ ನೀನೇ ಇದ್ ಮಾಡ್ಕೋಬೇಕೇನ, ಅವ್ರಿಗೆ ನಾನು ಹೇಳಕ್ಕಾಗಲ್ಲ. ನನಗ್ ಬೇಜಾರಾಯ್ತದೆ ಅನ್ನಂಗ್ ನಡ್ಕೊಳ್ಳೋದಾದ್ರೆ ಏನಾರ ಮಾಡ್ಕೊಳವ ಅನ್ನೋದು. ಅದೇ ಸುಮ್ನಾಗ್ಬಿಡ್ತಿದ್ದೆ ಹಂಗೆ. ಇನ್ನೊಂದ್ ಹೇಳ್ಬೇಕು ನಿಮ್ಗೆ, ನಮ್ಮಪ್ಪ ಹೆವಿ ಸೈಲೆಂಟ್, ನಮ್ಮಮ್ಮ ಹೆವಿ ರಫು. ನಮ್ಮ ಅಪ್ಪನ್ ಸೈಲೆಂಟ್ ಮುಂದೆ ನಮ್ಮ ಅಮ್ಮನ್ ರಫು ಏನು ನಡಿಲಿಲ್ಲ, ನಮ್ಮ ಅಮ್ಮನೇ ಸೈಲೆಂಟ್ ಆಗೋದು, ನಾನೇ ಸೈಲೆಂಟ್ ಆಗೋದೆ. ಆಮೇಲೆ ಇನ್ನೇನ್ ಹೇಳಿದಿರಿ ನೀವು ನಮ್ಗೆ? ಅದೇ 2-3 ತಿಂಗಳು ಮುನಿಸ್ಕೊತಿದ್ದು ಜಗಳ ಆಡ್ದಾಗ ನಮ್ಮಮ್ಮ 2-3 ತಿಂಗಳು ಗಟ್ಲೆ ನಮ್ಮ ಅಪ್ಪನ ಜೊತೆ ಮುನಿಸ್ಕೊಳಾರಂತೆ. ನನ್ಗೇನ್ ಗೊತ್ತಾಗ್ತಿರ್ಲಿಲ್ಲ. ಒಟ್ಟಲ್ಲ ಗಂಡರು ನನ್ ಜಗಳ ಆಡ ನಿಧಾನ
3 ತಿಂಗಳು ಮುನಿಸ್ಕೊತೀವಿ. ಹೊರಗಡೆ ಮಾತ್ರ ಒಬ್ರಿಗೂ ನಾವ್ ಜಗಳಾಡಿದೀವಿ ಅಂತ ಗೊತ್ತಾಯ್ತಿಲ್ಲ, ನಿಮ್ಗೂ ಗೊತ್ತಾಯ್ತಿಲ್ಲ. ನಮಗೂ ಗೊತ್ತಿಲ್ಲ. ಹಂಗಿರ ನೀರ್ ಬೇಕವಾ? ನೀರು ಇಲ್ಲ ಹಿಂಗ್ ನೋಡು, ನೀನು ಕತ್ತಿ ಹಾಕಂಗ್ ಉರ್ಗಿಸ್ಕೋತಿಯ ಕಟ್. ಸೊ ಹಿಂಗೆ ನಮ್ಮಪ್ಪ ಅಮ್ಮಂದು ಬಿಫೋರ್ ಮ್ಯಾರೇಜ್ ಲೈಫ್ ಇದ್ದಿದ್ದು. ಹಳ್ಳಿ ಲೈಫ್ ಆದ್ರೇನು, ಮನೆ ತುಂಬಾ ಮಕ್ಳಿದ್ರುನು ಬಾರಿ ಖುಷಿಯಾಗಿದ್ರು. ಮಾತ್ರ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಕೇಳಂಗೆ ಇಲ್ಲ. ಈಗ್ಲೇ ರೋಮಿಯೋ ಜೂಲಿಯಟ್ ವಯಸ್ಸಲ್ಲಿ ಕೇಳ್ಬೇಕಾ? ಅಲ್ಲೆಲ್ಲ ನಮ್ಮ ಅಪ್ಪನ ಇನ್ನೊಂದ್ ವಿಷಯ ಹೇಳ್ಬೇಕು. ರಾತ್ರಿ ಹೊತ್ತು ಅಪ್ಪನ್ ಸುಸು ಮಾಡ್ಸಕ್ ನಾವ್ಯಾರಾದ್ರೂ ಮನೆ ಕಂಡ್ರೆ ಫುಲ್ಲು ಗಲಾಟೆ. ಅಯ್ಯೋ ದೇವ್ರೆ, ನಮ್ಮ ಅಮ್ಮ ಮಲ್ಕೊಂಡ್ರೆ ಮಾತ್ರ ಉಸಿರೇ ಇರಲ್ಲ, ಹಂಗೆ ಮುಳ್ಳು ಮನಿಕೊಂಡ್ಬಿಡ್ತಾರೆ ಅಲ್ವಪ್ಪ ಅಪ್ಪ? ಅಂದ್ರೆ ನಮ್ಮ ಅಪ್ಪಂಗೆ ಅಷ್ಟು ನಂಬಿಕೆ, ನಮ್ಮ ಅಮ್ಮ ಅಂದ್ರೆ ಅಷ್ಟು ನಂಬಿಕೆ ನಮ್ಮ ಅಪ್ಪಂಗೆ. ನಮ್ಮ ಅಪ್ಪ ಬಿದ್ದು ಹಸುದ್ರಲ್ಲಿ ನಮ್ಮ ಅಮ್ಮನ ನಮ್ಮ ಅವ್ವನ್ ಕರಿಯೇ ಅನ್ನೋದು. ನಮ್ಮ ಅಜ್ಜಿರ ಅಂದ್ರೆ ಅಲ್ಲ ಕಡೆ ಯಶೋದವ್ವನ್ ಕರಿಯೇ ಅನ್ನೋದು. ಅಷ್ಟು ನಮ್ಮ ಅಪ್ಪಂಗೆ ಒಂಥರ 2ನೇ ತಾಯಿನೇ ನಮ್ಮಮ್ಮ. ಅಮ್ಮ ಆಮೇಲೆ ಇನ್ನೊಂದೇನೋ ಕೇಳೋಣ ಅನ್ಕೊಂಡೆ ಕಣಮ್ಮ. ಅಮ್ಮ ಏನು ಅಂದ್ರೆ ನೀವು ನಮ್ಮನ್ನ ನೀವೇನಾದ್ರೂ ಮಿಕ್ಸಾಗಿ ಜಗಳ ಆಡ್ಬೇಕಾದ್ರೆ ಅಂದ್ರೆ ಅಜ್ಜಿ ತಾತನ್ ಜೊತೆ, ನಮ್ಮ ಅಪ್ಪ ಅಮ್ಮ ಅವ್ರಿಬ್ರೆ ಜಗಳ ಆಡ್ಕೊಂಡಿರೋದ್ ನಾವ್ ನೋಡಿಲ್ಲ. ನಮ್ಮ ಅಜ್ಜಿ ತಾತನ್ ಜೊತೆ ಏನಾದ್ರೂ ಜಗಳ ಆಡ್ತಿದ್ರೆ ನಮ್ಮಮ್ಮ ನಮ್ಮನ್ನ ಒಳಗ್ ಕಳ್ಸ್ಬಿಡೋರು. ಒಳಿಕೋಗಿ ಅಂತ ಕಳಿಸ್ಬಿಟ್ಟು ಅವ್ರ ಜಗಳ ಆಡ್ಕೊಳ್ಳೋರು. ಮಕ್ಳಿಗೆ ಅವೆಲ್ಲ ಗೊತ್ತಾಗ್ಬಾರ್ದು ಅಂತ. ಇವಾಗ ಎಷ್ಟೋ ಜನ, ಇನ್ಫ್ಯಾಕ್ಟ್ ನಾನೇ ಎಷ್ಟೋ ಸಲ ನನ್ನ ಹಸ್ಬೆಂಡ್ ಹತ್ರ ಜಗಳ ಮಾಡ್ಬೇಕಾದ್ರೆ ನನ್ ಮಗ ಇದ್ದಾನೆ ಅಂತಾನು ಕೇರ್ ಮಾಡಲ್ಲ. ಬಟ್ ನಮ್ಮಮ್ಮ ಹಂಗಲ್ಲ, ಜಗಳ ಆಡ್ಬೇಕಾದ್ರೆ ನಮ್ಮನ್ನ ಯಾವಾಗ್ಲೂ ಒಳಗ್ ಕಳ್ಸ್ಬಿಡೋರು. ಅಮ್ಮ ಈಗ ಓವರ್ ಆಲ್ ಆಗಿ ಹೇಳೋದಾದ್ರೆ, ಅಪ್ಪ ಬೀಳಕ್ಕಿಂತ ಮುಂಚೆ, ಆಕ್ಸಿಡೆಂಟ್ ಆಗೋಕ್ಕಿಂತನೂ ಮುಂಚೆ ನಿಮ್ ಲೈಫ್ ಹೆಂಗಿತ್ತು? ಚೆನ್ನಾಗಿತ್ತು. ಎಮೋಷನಲಿ ಸಪೋರ್ಟಿವ್, ಫೈನಾನ್ಷಿಯಲಿ ಅಂತ ಏನ್ ಚೆನ್ನಾಗಿಲ್ಲ ಅಂದ್ರೂ ನಾನು ಅಜ್ಜಿಗೆ ಅದೇ ಹೇಳಿದೆ, ನಿನ್ ಮಗಳಿಗೆ ನಿಮ್ ದೊಡ್ಡಮ್ಮರ ಮನೇಲಿ ಎಲ್ಲ ಇರೋದಲ್ಲ, ದೊಡ್ಡಪ್ಪ ವರ್ಕಿಂಗ ಸಾಮಿದ್ ಬರೋದ, ಆಮೇಲೆ ಆದಾಯ ಚೆನ್ನಾಗಿತ್ತ. ನಮ್ ಮನೇಲಿ ಜನ ಜಾಸ್ತಿ, ಆದಾಯ ಕಡಿಮೆನಾ, ಹಂಗಾಗಿ ಅಜ್ಜಿಗೆ ಹೆಂಗ್ ಅನ್ನೆ ನಾನು, ಅಮ್ಮ ಅಕ್ಕ ನಾವು ನಮ್ತ ದುಡ್ಡಿಲ್ದೆ ಇರ್ಬೋದು, ನೆಮ್ಮದಿಯಾಗಿದೀವಿ, ಸುಮ್ನಿರು, ಅದು ಒಂದ್ ದಿವಸ ಬರ್ತದೆ, ತಲೆ ಕೆಡ್ಸ್ಕೊಬಿಡ ಅಂತ ಹೇಳಿದೆ. ಅಜ್ಜಿ ಏನಾರು ನಮ್ ಬಗ್ಗೆ ಬೇಜಾರ್ ಮಾಡ್ಕೊಂಡ್ರೆ. ಆದ್ರೆ ಅಜ್ಜಿಗೆ ಏನೋ ಒಂದು ಇದಿತ್ತು, ಬೇಜಾರಿತ್ತು. ಹೋಗಿ ವಿದ್ಯಾವಂತೆ ತಗೊಂಡೋಗಿ ಕೊಟ್ಟು 3 ಜನ ಹೆಣ್ಮಕ್ಳಾಗ್ಬಿಟ್ರು ಅಂತ ಬಹಳ ಬೇಜಾರ್ ಮಾಡ್ಕೊಳ್ಳೋದು. ಬಹಳ ಬೇಜಾರ್ ಮಾಡ್ಕೊಳ್ಳೋದು ಅಜ್ಜಿ ಮಾತ್ರ. ಹೌದು, ಮಾಡಂಗಿಲ್ಲ. ನಮ್ಮ ಅಜ್ಜಿಯವ್ರ ಬಟ್ ಇರೋಗಾಗ್ಲೇ 23 ವರ್ಷ ಆಯ್ತು, 2003. ಇವಾಗ ಲೈಫ್ ತುಂಬಾ ಇಂಪ್ರೂವ್ ಆಗಿದೆ. ನಾವ್ 3 ಜನ ಹೆಣ್ಮಕ್ಳ ನಾವೆಲ್ಲಾ ಕೆಲ್ಸದಲ್ಲಿದೀವಿ. ಇಬ್ರದ್ ಮದ್ವೆ ಆಗಿದೆ, ಒಬ್ಬ ಮೊಮ್ಮಗನ್ ನೋಡಿದ್ದಾರೆ. ಇವಾಗ ಏನ್ ಅಷ್ಟು ಎಮೋಷನಲಿ ಸ್ಟ್ರೆಸ್ಫುಲ್ ಇಲ್ಲ. ಬಟ್ ಅವಾಗ ಮಾತ್ರ ಎಮೋಷನಲಿ ಫ್ಯಾಮಿಲಿ ಸಪೋರ್ಟ್ ಇತ್ತು, ಸೆಂಟಿಮೆಂಟ್ಸ್ ಇತ್ತು. ಬಟ್ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದ್ಬಿಟ್ರೆ ಅದು ಎಲ್ಲದನ್ನೂ ಎಫೆಕ್ಟ್ ಮಾಡ್ತದೆ, ಎಮೋಷನಲ್ ಎಫೆಕ್ಟ್ ಮಾಡ್ತದೆ. ಆಮೇಲೆ ಅಪ್ಪಾಜಿ ಏನ್ ಮಾಡೋದು ಅಂದ್ರೆ, ಹಳ್ಳ ಆಡಂಗಿದಿಲ್ಲ, 4 ರೂಪಾಯಿಗೆ ಹೋಗಕ್ಕ 2 ರೂಪಾಯಿಗೆ ಹೋಗ್ಲಿ, ಅವನೇ ಕೆಡಗ್ಬಿಟ್ಟು ಸಂತೆಗೆ ಹಾಕೋದು. ಫೈನಾನ್ಷಿಯಲಿ ಹಿಂಸೆ ಆಗದಲ್ಲ, ಅವನೇ ಕೆಡಗ್ ಸಂತೆಗೆ ಹಾಕೋದು. ಅಯ್ಯೋ ಜೀವನದಲ್ಲಿ ತುಂಬಾ ಏರುಪೇರು. ಒಂದ್ಸಲ ಹಿಂಗೆ ಮಾರಿ ಹಬ್ಬ ತಂಬಿಟ್ ಮಾಡಿತ್ತು ರಾಮಣ್ಣ ದೊಡ್ಡಪ್ಪವ್ರ ಮನೇಲಿ. ಸ್ವರೂಪ ಇದ್ದ, ನಿಮ್ ಅಪ್ಪಾಜಿ ತರಕ್ ಹೋಗಿತ್ತು, ತಂದಿದ್ದಿಲ್ಲ. ಇನ್ನು ಲೇಟ್ ಆಯ್ತು, ಕೇರ್ಪೇಟೆಗೆ ಹೋಗಿ ತಗೊಬರೋದ್ ಲೇಟ್ ಆಯ್ತು. ದೊಡ್ಡಮ್ಮ ಏನ್ ಮಾಡಾಳೆ, ಒಂದಿಷ್ಟು ಹತ್ರ ಉಂಡೆ ಮಾಡ್ಬೇಕಾರೆ ಕೊಟ್ಟವಳೆ. ಅವ್ನಿಗೆ ಸ್ಟಾರ್ಟಿಂಗ್ ಅಲ್ವಾ ಒಳ್ಳೆ ಟೇಸ್ಟ್ ಸಿಕ್ಬಿಟ್ಟದೆ. ಇವ್ನ್ ನಮ್ಮ ಮನೆಗ್ ಬಂದ, ಅಯ್ಯೋ ನೀನ್ ಯಾವಾಗ ಮಾಡೋದು ಅಮ್ಮ, ದೊಡ್ಡ ಮಾಲೆ ಮಾಡಿ ಎಲ್ಲಾನು ದೇವ್ರು ಮಾಡ್ಬಿಟ್ಟದೆ, ಕೊಟ್ಟಿತ್ತು. ಈಗೇನಾರ ನೀನು ಕೊಡ್ಲಿಲ್ಲ ನಂಗೆ, ಮಾಡ್ಲಿಲ್ಲ ಬಿರ್ನಿ ಅಂದ್ರೆ ನಾನ್ ದೊಡ್ಡಮ್ಮಂತಕ್ ನಮ್ಮನೆ ಮಾಡಲ್ಲ ಅಂತ ಒಯ್ತೀನಿ, ದೊಡ್ಡಮ್ಮಂತ ಇನ್ನೊಂದು ಇಸ್ಕೊಬತ್ತೀನಿ ನಾನು ಅಂತ ಅನ್ನೋದು. ಹಂಗೆ ಫೈನಾನ್ಷಿಯಲಿ ಸ್ವಲ್ಪ ಇದಿತ್ತಲ್ಲ, ತರದು ಸಾಲ ಪಾಲ ಈಸ್ಕೊಂಡು ತರದ್ ಲೇಟ್ ಆಗ್ಬಿಡೋದು. ನಾವೆಲ್ಲ ಎಳ್ಳು ಹುರ್ಕೊಂಡು ಅಕ್ಕಿದು ಪಕ್ಕಿದೆಲ್ಲ ರೆಡಿ ಮಾಡ್ಕೊಂಡಿರೋವು. ಇವ್ರ ಕಡ್ಲೆ ಬೀಜ ಬೇಕು, ಹುರ್ಗಡ್ಲೆ ಬೇಕು, ಬೆಲ್ಲ ಬೇಕು, ತರದ್ ಲೇಟ್ ಆಗೋದು. ಹಂಗೆ ಅವೆಲ್ಲ. ಇನ್ನೊಂದು ಅವನು ಶುಕ್ರವಾರನ ಗುರುವಾರನ ಒಬ್ಬ ಕೊಬ್ಬರಿ ಮಿಠಾಯಿ ಏನ್ ಬರ ಕೊಬ್ಬರಿ ಮಿಠಾಯಿ ಅಪ್ನಳ್ಳಿ ವೈ ಬರೋರು. ಪಾಪ ಅವ್ರ ಏನಾದ್ರು ಗೊತ್ತಿಲ್ಲ, ಈಗ ಕೊಬ್ಬರಿ ಮಿಠಾಯಿ ಮಾಡ್ಕ ಬರೋರು. ಕೊನೆಗೆ ಕಾಸಿಲ್ಲ ಅಂದ್ರೆ ಅಪ್ಪಾಜಿ ಕಾಯಿ ಇರವಲ್ಲ, ಅವನೇ ಒಂದ್ 2-3 ಕಾಯಿ ಕೊಟ್ಬಿಟ್ಟು ನಿಮ್ಗೆ ಕೊಬ್ಬರಿ ಮಿಠಾಯಿ ತಕೊಡೋದು. ಹಂಗ್ ಮಾಡೋದು. ಸೊ ಓವರ್ ಆಲ್ ಏನು ಅಂತ ಅಂದ್ರೆ, ಫೈನಾನ್ಷಿಯಲಿ ತುಂಬಾ ಸ್ಟ್ರೆಸ್ಫುಲ್ ಇತ್ತು ಲೈಫು. ಬಟ್ ಅಂದ್ರೂ ತುಂಬಾ ಕುಟುಂಬದಲ್ಲಿ ಆ ಖುಷಿ ಏನಿತ್ತು, ಆ ಖುಷಿಗೆ ಏನ್ ತೊಂದ್ರೆ ಇರ್ಲಿಲ್ಲ ಅಲ್ವಾ. ಇದಿಷ್ಟ ಆಗಿತ್ತು ನಮ್ಮ ಅಪ್ಪ ಅಮ್ಮನ ಆಕ್ಸಿಡೆಂಟ್ ಆಗೋದ್ಕಿಂತ ಮುಂಚಿನ ಲೈಫು. ಆಕ್ಸಿಡೆಂಟ್ ಆಗಿದ್ ಲೈಫು ಹೇಗಿದೆ ಅಂತ ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ಕೊಡ್ತೀನಿ, ತೋರಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಇದಾಗಿತ್ತಲ್ಲ, ಫ್ಲಾಪ್ ಆಗಿತ್ತಲ್ಲ, ಅದು
ಥ್ಯಾಂಕ್ ಯು ಸೌಜು. ಸೊ ಈ ವ್ಲಾಗ್ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದಾಗ ಸ್ವಲ್ಪ ಫ್ಲಾಪ್ ಆಗ್ಬಿಡ್ತು ನಂದು ವ್ಯಾಲೆಂಟೈನ್ಸ್ ಡೇ ಸರ್ಪ್ರೈಸ್. ಇವಾಗ ಸರಿಯಾಗಿ ಮೊದ್ಲೇ ಹಂಗೆ ಮಾಡ್ಬೇಕಿತ್ತು ಅಲ್ವಮ್ಮ. ನಾನು ಆತರ ಮಾಡಕ್ ಬೇರೆ ತರ ಬರುತ್ತೆ ಅನ್ಕೊಂಡೆ, ಬಟ್ ಬರ್ಲಿಲ್ಲ. ಸೊ ಇದಾಗಿತ್ತು ನಮ್ಮ ವ್ಯಾಲೆಂಟೈನ್ಸ್ ಡೇ ವ್ಲಾಗ್. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಮ್ಮ ಮನೆಯವರಿಗೂ ಸರ್ಪ್ರೈಸ್ ಕೊಡೋದನ್ನ ನೋಡ್ತೀನಿ, ಯಾರ ಜೊತೆ ಇನ್ಕ್ಲೂಡ್ ಮಾಡ್ತೀನಿ, ಇಲ್ಲಾಂದ್ರೆ ಬೇರೆ ವ್ಲಾಗ್ ಮಾಡ್ತೀನಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಅಪ್ಪಾಜಿ ಕಡೆ ಅಯ್ಯೋ ಇರೋ ಬನ್ನಿ. ಥ್ಯಾಂಕ್ ಯು. ಅದಿತ್ತು ನೋಡ್ಲೆ ಅಪ್ಪಾಜಿ ತಾತ. ಗುಂಡಲ್ಲ ಇದೊಂದ್ಸಲ ಮಗ ನೋಡ್ಕೊಳ್ತೇನೆ. ಸೂಪರ್ ಆಗಿದೆ, ಸೂಪರ್ ಸೂಪರ್. ಸೊ ನಮ್ಮ ಮನೆಯವ್ರಿಗೂ ಸರ್ಪ್ರೈಸ್ ಮಾಡಿದ್ವಿ. ಶಿವಮೊಗ್ಗಕ್ಕೆ ಬಂದು ರಾತ್ರಿ 10:30 ನಮ್ಮ ಮನೆಯವ್ರಿಗೂ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಟ್ಟು ಸರ್ಪ್ರೈಸ್ ಮಾಡಿದ್ವಿ. ಅವರು ಒಂದು ಫೋಟೋ ಆಲ್ಬಮ್ ಮಾಡಿಸಿದ್ದೆ, ಅದು ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಇದಾಗಿತ್ತು ನಮ್ಮ ವ್ಯಾಲೆಂಟೈನ್ಸ್ ಡೇ ವ್ಲಾಗು. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀವಿ. ಚಿನ್ನು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.